டோன்ட் நோ ப்ரோ ஐ எம் தமிழ். வேறு லெவல் நான் படம் வேறு லெவலில் இருக்குது. எல்லாருமே பார்க்கணும். சூப்பராக இருக்குது. ಫ್ಯಾಮಿಲಿ ಎಂಟರ್ಟೈನರ್ ತುಂಬ ಚೆನ್ನಾಗಿದೆ ಬ್ರದರ್. ಫ್ಯಾಮಿಲಿ ಎಂಟರ್ಟೈನರು ಎಲ್ಲ ನೋಡ್ಬೋದು. ಬಂದು ನೋಡಿ ಎಲ್ಲ ಫಸ್ಟು ಮೂವಿ ನೋಡಿ ಎಲ್ಲ ಇಷ್ಟ ಆಗುತ್ತೆ. ನೋಡಿ ಕ್ಲೈಮ್ಯಾಕ್ಸ್ವರೆಗೂ ಇಷ್ಟ ಆಗುತ್ತೆ. ಅದೆಲ್ಲ ಏನೂ ಆಗಲ್ಲ. ಅದು ಬೇರೆ ಜನರು ಇದು ಬೇರೆ ಜನರು. ಅದು ನೋಡೋರು ಅದು ನೋಡ್ತಾರೆ ಇದು ನೋಡ್ತಾರೆ. ಎಲ್ಲ ಮೂವಿ ಎಲ್ಲ ನೋಡಬೇಕು. ಚೆನ್ನಾಗಿದೆ. ಸರಿಯಾನ ಪಡ ನಲ್ಲಾಗುತ್ತೆ. ಸೂಪರಾಗಿದೆ. ಚೆನ್ನಾಗಿದೆ. ಧನುಷು ಆದರೆ ಕಥೆನೇ ಹೀರೋ. ಧನುಷ್ನು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಖಂಡಿತ ಅದನ್ನು ಓಡುತ್ತೆ. ಅದನ್ನು ಎಕ್ಸ್ಪೆಕ್ಟ್ ಜಾಸ್ತಿ ಇದೆ. ಅದನ್ನು ಓಡುತ್ತೆ. ಚೆನ್ನಾಗಿದೆ. ಸೂಪರ್ ಸರ್. ನೈಸ್ ಮೂವಿ ದಿಸ್ ಜನರೇಷನ್ಸ್. ಚೆನ್ನಾಗಿದೆ ಸರ್. ನೋಡ್ಬೋದು. ಸೆಂಟಿಮೆಂಟ್ ಚೆನ್ನಾಗಿದೆ. ನೋಡ್ಬೋದು. ಅದಕ್ಕೂ ವೆಯ್ಟಿಂಗು ಅದು ಚೆನ್ನಾಗಿರುತ್ತೆ. ಇಲ್ಲ ಹಂಗೆಲ್ಲ ಏನಿಲ್ಲ. ಕಾಂತಾರ ಏನು ಒಂದೇ ಒಂದಂದರೆ ಲೈಕ್ ಕಾಂತಾರ ಬಂದ ಮೇಲೆ ಸ್ಕ್ರೀನ್ಸ್ ಬೇಕಾದ್ರೆ ಕಮ್ಮಿ ಆಗ್ಬೋದು, ಬಟ್ ಮೂವಿ ಅಂತೂ ಸಕ್ಕದಾಗೈತೆ. ಲೈಕ್ ಕಾಂತಾರ ಜೊತೆ ಬಂದಿಲ್ಲ ಅಂದರೆ ಸ್ಕ್ರೀನ್ಸ್ ಜಾಸ್ತಿ ಬಂದಿರೋದು, ಇನ್ನೂ ಮೂವಿ ಚೆನ್ನಾಗಿ ಇಟ್ಟಾಗಿರೋದು, 100 crores ಪಕ್ಕಾ ಮಾಡಿರೋದು. ನಿಜವಾಗ್ಲೂ ಲೈಕ್ ಒಂಥರ ಹಾರ್ಟ್ಫುಲ್ಲಾಗಿ ಒಂದು ಮೂವಿ ಮುಗಿಸ್ಕೊಂಡು ಹೋಗ್ತೀವಿ ಅಂತೀವಲ್ಲ, ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ಒಂದು ಒಳ್ಳೆ ಮೂವಿ ನೋಡಿದ್ದೀವಿ ಗುರು ಅನ್ನೋ ಥರ. ಅದಕ್ಕೊಂದು ಒಳ್ಳೆ ಇದು. ಬರೀ ಧನುಷ್ ಫ್ಯಾನ್ಸ್ ಅಂತಲ್ಲ, ಧನುಷ್ ಫ್ಯಾನ್ಸ್ ಇನ್ಮೇಲೆ ಲೈಕ್ ಈ ಥರ ಕಾಲರ್ ಎತ್ಕೊಂಡು ತಿರುಗ್ತಾರೆ. ಬೇರೆ ಫ್ಯಾನ್ಸ್ ಎಲ್ಲರಿಗೂ ಮೂವಿ ಸಕ್ಕದಾಗಿ ಇಷ್ಟ ಆಗುತ್ತೆ. ನಿಜ ಸೂಪರ್ ಆಗೈತೆ ಮೂವಿ. ಧನುಷ್ ಡೈರೆಕ್ಷನ್ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟಿದ್ದಾರೆ ಅವರು. ಲೈಕ್ ಆ್ಯಕ್ಟರ್ ಆಗಿ ವಿ ನೋ ದಟ್ ಅವ್ರು ಎಷ್ಟು ದೊಡ್ಡ ಆ್ಯಕ್ಟರ್ ಅಂತ ವಿ ನೋ ದಟ್. ಅದೇ ಥರ ಆ್ಯಸ್ ಎ ಡೈರೆಕ್ಟರ್ ಆಗಿ ಅವ್ರು ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಒಂದೊಂದು ಸೀನ್ ಆಗಲಿ, ಆ ಮ್ಯೂಸಿಕ್ ಆಗಲಿ, ಆ ಇಂಟರ್ವಲ್ ಅಂತೂ ಸಕ್ಕದಾಗಿದೆ. ಇಂಟರ್ವಲ್ಗಿಂತ ಮುಂಚೆ ಬರೋ ಸೀನ್ ಆಗಲಿ, ಇಂಟರ್ವಲ್ ಸಕ್ಕದಾಗಿದೆ. ಎಲ್ಲರೂ ಹೋಗಿ ನೋಡ್ಬೇಕು ಮೂವಿನ. ಮಸ್ಟ್ ಬ್ರೋ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಅಂದರೆ ಫಸ್ಟು ಬಿಫೋರ್ ಬಂದು ಪರೋಟ ನೋಡಿದ್ಮೇಲೆ ಪರೋಟ ತಿನ್ನೋಕೆ ಆಸೆ ಬಂತು. ಇವಾಗ ನೋಡಿದ್ರೆ ಇಡ್ಲಿ ತಿನ್ನೋಕೆ ಆಸೆ ಬರ್ತಿದೆ ಅಷ್ಟೇ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಸಖತ್ತಾಗಿದೆ. ಬೇರೆ ಲೆವೆಲ್. ನಾಳೆನೂ ಬರ್ತೀನಿ. ಅದು ನೋಡಬೇಕು ಫಸ್ಟ್. ಅದು ನೋಡಿದ್ರೆ ಆಗುತ್ತೆ. ಅದು ನೋಡಿ ಏನು ಕಂಪೇರ್ ಇದೆಯೋ ಅದು ಮಾಡಬೇಕು. ஒரு இட்லி கையிலே ஃபிலிம் சூற விட்டுருக்கிறாரு. ಒಂದು இட்லி அண்டேலே ஃபுல் ಚೆನ್ನಾಗಿದೆ ஃபிலிம். படம் சூப்பராக இருக்குது. வேறு லெவலில் இருக்குது. பார்க்கலாம். இப்போ நம்ம பாய்ஸ் எல்லாம் பிளான் பண்ணி இட்லி கடை வைக்கலான்னு பிளானில் இருக்கிறோம். வந்து ಎಲ್ಲರೂ பார்க்க வேண்டிய படம். ಎಲ್ಲರೂ ಬಂದು ವಾಚ್ ಮಾಡಿ. ಮೂವಿ ಸೂಪರ್ ಆಗಿದೆ. ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಇಷ್ಟ ಆಗುತ್ತೆ. ಈ ಟೈಮಲ್ಲಿ ಜಗಳ ಹಾಕೋದು, ಕತ್ತಿ ಎತ್ತೋದೆಲ್ಲ ಬಿಟ್ಬಿಟ್ಟು ಫೀಲ್ ಗುಡ್ ಮೂವಿ ಬಂದೆಲ್ಲ ವಾಚ್ ಮಾಡಿ. ಡೈರೆಕ್ಷನ್, ಆ್ಯಕ್ಟಿಂಗ್, ಲಿರಿಸಿಸ್ಟ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಡೈರೆಕ್ಷನ್. ಅವರು ಆ್ಯಕ್ಟ್ರು ಅಲ್ಲ ಡೈರೆಕ್ಟ್ರಾ ಅಂತ ನಾವು ಸಪ್ರೇಟ್ ಮಾಡೋಂಗೇ ಇಲ್ಲ. ಎರಡು ಲೆವೆಲ್ ಆಗಿದೆ. ಸೂಪರಾಗಿದೆ. ಇಲ್ಲ ಅದಕ್ಕೆ ಅದೇ ಬೇರೆ ಜಾನರ್, ಇದೇ ಬೇರೆ ಜಾನರ್. ಇದಕ್ಕೆ ಏನು ಎಫೆಕ್ಟ್ ಆಗಲ್ಲ. ಇದಕ್ಕೆ ಬರಬೇಕಾಗಿರೋ ಕಲೆಕ್ಷನ್ ಪಕ್ಕಾ ಬಂದೇ ಬರುತ್ತೆ. ಇದೇನು ಎಫೆಕ್ಟ್ ಆಗಲ್ಲ. 10 ಸಲ 20 ಸಲ ಆದರೂ ನೋಡ್ಬೋದು. ಇವಾಗ ಫ್ಯಾಮಿಲಿಯಾಗೆ ಬಂದು ನೋಡ್ತೀವಿ. ಇದು ಬಿಟ್ಬಿಟ್ಟು ನಾವು ಬಾಯ್ಸ್ ಎಲ್ಲ ಇದ್ದೀವಿ, ಇಡ್ಲಿ ಕಡೆಯಲ್ಲಿ ಹಾಕೋಣ ಅಂತ ಇದ್ದೀವಿ. ಇಡ್ಲಿ ಕಡೆ ಹಾಕ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಕನ್ನಡ ಬರುತ್ತೆ. ಆ ಮೂವಿ ತುಂಬ ಚೆನ್ನಾಗಿತ್ತಣ್ಣ. ಸ್ಟಾರ್ಟಿಂಗಿಂದ ಲಾಸ್ಟಿಗೆ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಸ್ಕ್ರಿಪ್ಟು ಚೆನ್ನಾಗಿತ್ತು. ಸ್ಕ್ರೀನ್ ಪ್ಲೇ ಸ್ಟಾರ್ಟಿಂಗಿಂದ ಅವರು ಒಂದು ವಿಲೇಜಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವರು ಅದಾದಮೇಲೆ ಹೀರೋಗೆ ಇಷ್ಟ ಆಗಲ್ಲ ಅಂತ ಸಿಟಿಗೆ ಹೋಗ್ಬಿಡ್ತಾರೆ. ಅಲ್ಲಿಂದ ಸ್ವಲ್ಪ ಡ್ಯಾಡಿಗೆ ಹೆಲ್ತ್ ಇಶ್ಯೂ ಆದಮೇಲೆ ಇಲ್ಲಿ ಬರ್ತಾರೆ. ಅದಾದಮೇಲೆ ನಮಗೆ ವಿಲೇಜೇ ಮುಖ್ಯ, ಸಿಟಿ ಇಲ್ಲ ಅಂತ ಇಲ್ಲೇ ಸ್ಟಾರ್ಟ್ ಆಗುತ್ತೆ ಅವ್ರ ಸ್ಟೋರಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಕ್ರಿಪ್ಟು ಡೈರೆಕ್ಷನ್ ಇದು 4ನೇ ಡೈರೆಕ್ಷನು ಚೆನ್ನಾಗಿತ್ತು. ಇದು ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಇದು ಲೈಕ್ ವಿಲೇಜ್ ಸ್ಟೈಲ್ ಇರೋದು ಅವ್ರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಇಲ್ಲ ಇದು ಬಂದು ಬೇರೆ ಇದು ಲೈಕ್ ಫೀಲ್ ಗುಡ್ ಮೂವಿ. ಕಾಂತಾರಾಗಿ ಇನ್ನೂ IP ಇದೆ. ಲೈಕ್ ಕರ್ನಾಟಕ ಆಡಿಯನ್ಸ್ಗೆ ತುಂಬ IP ಇದೆ. ಇದು ತಮಿಳ್ನಾಡಲ್ಲಿ ಚೆನ್ನಾಗಿ ಓಡುತ್ತೆ. ಇಲ್ಲಿ ನಮಗೆ ಎಂಕರೇಜ್ ಮಾಡಿದ್ದು ತುಂಬ ಹ್ಯಾಪಿನೇ. ಲೈಕ್ ನಮ್ಗೆ ಕರ್ನಾಟಕ ಬೆಳಿಬೇಕು, ಇದು ಬೆಳಿಬೇಕು, ಸಿನಿಮಾ ಬೆಳಿಬೇಕು ಅಷ್ಟೇ. ಓವರ್ ಆಲ್ ಚೆನ್ನಾಗಿತ್ತಣ್ಣ. ಫೀಲ್ ಗುಡ್. ಲ್ಯಾಗ್ ಆಗಿಲ್ಲ. ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿತ್ತು. ನೋಡೋಕ್ಕೆ ಯಾವ ಲ್ಯಾಗ್ ಇಲ್ಲ. ಚೆನ್ನಾಗಿತ್ತು ಆ್ಯಕ್ಟಿಂಗು.
ಬಂದರೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತಣ್ಣ. ಇನ್ನು ಎಕ್ಸ್ಪೆಕ್ಟೇಷನ್ ಏನು ದೊಡ್ಡದಿಲ್ಲ, ಇಂಟ್ರೋ ದೊಡ್ಡದಿಲ್ಲ, ಹೀರೋನಿಗೆ ಇಂಟ್ರೋ ಯಾವುದಿಲ್ಲ ಅಣ್ಣ. ಸಿಂಪಲಾಗಿ ಇರುತ್ತೆ, ಸಿಂಪಲಾಗಿ ಬನ್ನಿ, ಸಿಂಪಲಾಗಿ ನೋಡ್ಕೊಂಡು ಹ್ಯಾಪಿಯಾಗಿ ಹೋಗಬೇಕು ಅಷ್ಟೇ. ಫೀಲ್ ಗುಡ್ ಮೂವಿ ಅಣ್ಣ. ಕನ್ನಡ ಬರುತ್ತಾ ಅಂತ ಕೇಳಲ್ಲ, ಅದಕ್ಕೋಸ್ಕರ ಕರ್ನಾಟಕ ಮಾತೆ, ಕರ್ನಾಟಕ ತಾಯಿ, ಜೈ ಹಿಂದ್. ಓಕೆನಾ, ನಾವು ಧನುಷ್ ಅವ್ರ ಅಭಿಮಾನಿನ ಇಲ್ಲಿರೋರು. ಓಕೆನಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಒಂಥರ ಒಂದು 10-15 ಗಾಡಿನ ಓಡಿಸಿ ಅದು ಹೊಗೆ ಬಂದು ಬೆಂಕಿ ಬರೋದು ಮಾಸಲ್ಲ, ಒಂದು ಇಡ್ಲಿನ ತೆಗೆದು ಅದರಿಂದ ಬರೋ ಒಂದು ಆವಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಮಾಸ್ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಗೆತ್ತು ಸೀನ್ ಇಲ್ಲ, ಒಂಥರ ಒಂದು 10 ಜನ 15 ಜನ ಹೊಡೆಯೋ ಥರ ಏನಿಲ್ಲ. ಸಿಂಪಲಾಗಿ ಬಂದು ಸಿಂಪಲಾಗಿ ಮಾಡಿ ಒಂಥರ ಸೂಪರಾಗಿ ಮಾಡಿದ್ದಾರೆ. 100/100 ಕೊಡ್ಬೋದು. ಧನುಷ್ ಸರ್ ಆ್ಯಕ್ಟಿಂಗು, ಜಿ ವಿ ಪ್ರಕಾಶ್ ಮ್ಯೂಸಿಕ್ಕು, ಒಂಥರ ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡಿದ್ದೀವೋ ಅದೆಲ್ಲ ಹಂಗೆ ರೀಕಲೆಕ್ಟ್ ಮಾಡಿದ ಥರ ಇತ್ತು ಮೂವಿ. ತುಂಬ ಚೆನ್ನಾಗಿತ್ತು, ನೋಡ್ಬೋದು. ಧನುಷ್ ಅದೇ ಹೇಳ್ಬೋದಲ್ಲ, ಔಟ್ ಆಫ್ ಔಟ್ ಕೊಡ್ಬೋದು ಸರ್. ಅವರು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗೊತ್ತು. ಡೈರೆಕ್ಷನು ರಾಯನ್ ಮತ್ತು ಪಾಪಾಂಡಿ ತೋರಿಸಿದ್ರು. ಈ ಮೂವಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ಬಂದು ನೋಡಿ, ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು, ಡೈರೆಕ್ಷನ್ನ ಎಂಕರೇಜ್ ಮಾಡಬೇಕು. ಇನ್ನೂ ಈ ಥರ ಮಾಡಿದ್ರೇ ನಾವು ಇನ್ನೂ ಜಾಸ್ತಿ ಮೂವಿ ಬರುತ್ತೆ, ಜಾಸ್ತಿ ಮೂವಿ ನೋಡ್ಬೋದು. ಇನ್ನೊಂದು ಡೈಲಾಗ್ ಯಾರಿಗೂ ಡೌನ್ ಮಾಡ್ತಾ ಇಲ್ಲ. ಓಜಿ ಅಂತ ಹೆಸರಿಕೊಂಡು ಬೇರೆ ಥರ ಮೂವಿ ಮಾಡೋದೆಲ್ಲ ಮುಖ್ಯ ಅಲ್ಲ. ಓಜಿ ಅಂದರೆ ಏನೇ ಮಾಡಿದ್ರು ನಾವು ಒಳಗೆ ಹೋಗಿ ಅಪ್ರಿಷಿಯೇಟ್ ಮಾಡಬೇಕು, ಅದೇ ಓಜಿ. ದ ಒರಿಜಿನಲ್ ಓಜಿ ಬಂದು ನೋಡಿ, ಫಿಲಿಮ್ ಚೆನ್ನಾಗಿದೆ. ಇಡ್ಲಿಗಡೆ ದಿ ಒನ್ ಆಫ್ ದಿ ಬೆಸ್ಟ್ ಮೂವಿ ಇನ್ ದಿಸ್ ಇಯರ್. ಥ್ಯಾಂಕ್ ಯು ಸರ್. ಈ ಕಾಂತಾರಗಳ ಏನು ಎಫೆಕ್ಟ್ ಆಗಲ್ಲ ಸರ್. ಅವ್ರವ್ರ ಮೂವಿ ಅವ್ರವ್ರು ನೋಡಬೇಕು, ಅವ್ರವ್ರ ಅಭಿಮಾನ ಅವ್ರವ್ರು ಇದ್ದಾರೆ. ಸೊ ಅವ್ರವ್ರ ಟೈಮಲ್ಲಿ ಅವ್ರವ್ರು ಹಿಟ್ಟಾಗ್ತಾರೆ. ನಾಳೆ ಕಾಂತಾರ ಇದೆ, ನಾಳೆ ಕಾಂತಾರಾಗೂ ಬರ್ತೀನಿ. ಅದು ಹಿಟ್ಟಾದರೆ ಅದು ಚೆನ್ನಾಗಿ ನಮಗೆ ಎಲ್ಲರೂ ಇರೋದು ಮೂವಿ ನೋಡ್ಬೇಕು ಸರ್. ಆದರೆ ಅಭಿಮಾನ ಅಂದರೆ ಒಬ್ಬರಿಗೆ ಇರಬೇಕು. ನಾನು ಧನುಷ್ ಫ್ಯಾನ್ ಮೂವಿ ನೋಡೋಕೆ ಬಂದಿದ್ದೀನಿ. ಕಾಂತಾರವನ್ನು ನೋಡ್ತೀನಿ, ನೆಕ್ಸ್ಟ್ ಬೇರೆ ಮೂವಿ ಬಂದರೆ ಅದನ್ನು ನೋಡ್ತೀನಿ.